ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಎಲ್ಲ ಸಜ್ಜನ ಭಕ್ತ ಮಹಾಶಯರೇ, ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉಡುಪಿಯ ಪೇಜಾವರ ಅಧೋಕ್ಷಜ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನತೀರ್ಥ ಸ್ವಾಮಿಗಳು 39ನೇ ಚಾತುರ್ಮಾಸ್ಯವನ್ನು ಈ ಬಾರಿ ನವದೆಹಲಿಯ ವಸಂತ ಕುಂಜದಲ್ಲಿರುವ ವೇದವ್ಯಾಸ ಗುರುಕುಲದಲ್ಲಿ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಶ್ರೀಪಾದಂಗಳವರು ಮುಕುಂದ ಭಕ್ತೇ ಗುರುಭಕ್ತಿ ಜಾಯೇ, ನಾವು ಚಾತುರ್ಮಾಸದಲ್ಲಿ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಬೇಕಾದರೆ, ಮುಕುಂದನ ಭಕ್ತಿಯನ್ನು ಮಾಡಬೇಕಾದರೆ ಗುರುಗಳ ಭಕ್ತಿಯ ಮೂಲಕವಾಗಿ, ಗುರುಗಳ ಮುಖಾಂತರವಾಗಿ ನಾವು ಸಲ್ಲಿಸ್ತಕ್ಕಂತಹ ಪೂಜೆ ಇರ್ಬೋದು, ನಾವು ಮಾಡ್ತಕ್ಕಂತಹ ದಾನ ಇರ್ಬೋದು, ನಾವು ಮಾಡ್ತಕ್ಕಂತಹ ಭಕ್ತಿ ಇರ್ಬೋದು, ಎಲ್ಲವೂ ಕೂಡ ಗುರುಗಳ ಮುಖಾಂತರವಾಗಿ ನಾವು ಆ ಭಗವಂತನ ಸೇವೆಯನ್ನು ಮಾಡಿದರೆ ಬಹಳ ಪುಣ್ಯ ಅಂತ ಶಾಸ್ತ್ರ ಸಂಹಿತವಾದಂತಹ ವಚನ. ಹಾಗಾಗಿ ಈ ಚಾತುರ್ಮಾಸದಲ್ಲಿ ನಾವು ಯಾವ ಗುರುಗಳ ಮುಖಾಂತರವಾಗಿ ನಮ್ಮ ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡಬೇಕು ಅಂದರೆ, ದೇಶಕ್ಕಾಗಿ, ಧರ್ಮಕ್ಕಾಗಿ ಹಾಗೂ ಎಲ್ಲ ಪ್ರಾಣಿ ಪಕ್ಷಿಗಳ ಸಂಕುಲದಿಂದ ಹಿಡಿದುಕೊಂಡು ಮಾನವನವರೆಗೆ ಈ ಜಗತ್ತಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥದ್ದು, ಜಗತ್ತಿಗೆ ಒಳ್ಳೆಯ ದಯೆಯನ್ನು ತೋರ್ತಕ್ಕಂಥವರು, ಜಗತ್ತಿಗೆ ಒಂದು ಉತ್ಕೃಷ್ಟವಾದಂತಹ ಆದರ್ಶದ ಪರತತ್ವವನ್ನು ಅನುಸರಿಸ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು ಅವರು ಗುರುಕುಲದಲ್ಲಿ ಇಲ್ಲಿ ನವದೆಹಲಿಯ ವೇದವ್ಯಾಸ ಗುರುಕುಲದಲ್ಲಿ 120 ಮಕ್ಕಳಿಗೆ ಅಶನ ವ್ಯಸನ ಊಟ ವಸತಿಯೊಂದಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥವರು ಮತ್ತು ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಅಶನ ವ್ಯಸನ ಊಟ ವಸತಿಯೊಂದಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಟ್ಟು ವಿಶೇಷವಾಗಿ ಜಗತ್ತಿಗೆ ನಮ್ಮ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು, ವೇದವನ್ನು ಎಲ್ಲವನ್ನೂ ಕೂಡ ಉಪನಿಷತ್ತನ್ನು, ವೇದಾಂತವನ್ನು ಸಮಾಜಕ್ಕೆ ಗಟ್ಟಿಯಾಗಿ ಭದ್ರ ಬುನಾದಿಯಾಗಿ ಅವರು ಮುನ್ನಡೀತಾ ಇದ್ದಾರೆ. ಅವರ ನಮ್ಮ ಗುರುಗಳಾದ ಶ್ರೀಗಳ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶಗಳನ್ನು ಪರಿಪಾಲಿಸ್ತಕ್ಕಂಥವರು. ಅದೇ ರೀತಿಯಾಗಿ ಗೋಸೇವೆಯಲ್ಲಿ ನಿರತರಾದವರು. ವಿಶೇಷವಾಗಿ ಅವರು ಉಡುಪಿಯ ನೀಲಾವರದಲ್ಲಿ ಒಳ್ಳೆಯ ಗೋಶಾಲೆಯನ್ನು ಮಾಡಿದ್ದಾರೆ ಮತ್ತು ಆ ಗೋವುಗಳಿಗೆ ಬೇಕಾಗಿರ್ತಕ್ಕಂತಹ ಗೋಗ್ರಾಸ, ಹಸಿರು ಹುಲ್ಲು, ಮೇವು ಎಲ್ಲವನ್ನೂ ಕೂಡ 4,000ಕ್ಕೂ ಹೆಚ್ಚು ಗೋಗಳನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥವರು. ಅದೇ ರೀತಿಯಾಗಿ ದೀನ ದಲಿತರಿಗೆ, ಬಡವರಿಗೆ, ನಿರಾಶ್ರಿತರಿಗೆ ಎಲ್ಲರಿಗೂ ಕೂಡ ಅವರು ಮನೆಯನ್ನು, ಅವರ ಕೈಲಾದಷ್ಟು ಸೇವೆಯನ್ನು ಸಜ್ಜನರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಈ ಸಮಯದಲ್ಲಿ ನಾವು ಮಾಡ್ತಕ್ಕಂತಹ ದಾನವಿರ್ಬೋದು, ನಾವು ಕೊಡ್ತಕ್ಕಂತಹ ಏನಾದರೂ ಒಂದು ಹಣದ ಮುಖಾಂತರ ಇರ್ಬೋದು, ದ್ರವ್ಯದ ಮುಖಾಂತರ ಇರ್ಬೋದು, ನಮ್ಮ ಕಾಯ ವಾಚ ಮನಸ ನಾವು ಕೊಡ್ತಕ್ಕಂಥ ತನು ಮನ ಧನ ಎಲ್ಲವನ್ನೂ ಕೂಡ ಸಮರ್ಪಣೆಯನ್ನು ಮಾಡಬೇಕಾದರೆ ಉತ್ತಮ ಯೋಗ್ಯರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಸಮರ್ಪಣೆಯನ್ನು ಮಾಡಬೇಕಾದರೆ ಅದಕ್ಕೆ ಉತ್ತಮೋತ್ತಮರಾದಂಥವರು ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದಂತಹ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು. ಹಾಗಾಗಿ ಎಲ್ಲ ಸಜ್ಜನ ಭಕ್ತರು, ಎಲ್ಲ ಭಕ್ತ ಮಹಾಶಯರು, ಗುರುಗಳ ಭಕ್ತಾದಿಗಳು, ಎಲ್ಲ ಹಿಂದೂ ಸಮಾಜದ ಎಲ್ಲರೂ ಕೂಡ ಈ ಸಮಯದಲ್ಲಿ ದಿನಾಂಕ 29/7/2026 ಗುರುಪೌರ್ಣಿಮೆಯಿಂದ ದಿನಾಂಕ 26/9/2026 ನವದೆಹಲಿಯ ವಸಂತ ಕುಂಜದಲ್ಲಿರ್ತಕ್ಕಂತಹ ವೇದವ್ಯಾಸ ಗುರುಕುಲದಲ್ಲಿ ಚಾತುರ್ಮಾಸ ಸಂಕಲ್ಪವನ್ನು ಕೈಗೊಂಡಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ಕೂಡ ಹಿಂದೂ ಸಮಾಜದ ಎಲ್ಲ ಸಜ್ಜನ ಭಕ್ತರು ಕೂಡ ಆಗಮಿಸಿ ಇಲ್ಲಿ ಗುರುಗಳ ಸೇವೆಯನ್ನು ಮಾಡಿ, ಗುರುಗಳ ದರ್ಶನವನ್ನು ಮಾಡಿ, ವಿಶೇಷವಾಗಿ ಚಾತುರ್ಮಾಸದಲ್ಲಿ ಗುರುಗಳ ದರ್ಶನವನ್ನು ಮಾಡುವುದರಿಂದ, ಚಾತುರ್ಮಾಸದಲ್ಲಿ ನೀವು ಸೇವೆಯನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲ
ಭಗವಂತ ನೀಡ್ತಾನೆ ಅಂತ ವಚನ ಇದೆ. ಹಾಗಾಗಿ ಈ ಸಮಯದಲ್ಲಿ ಬಂದು ಈ ಎಲ್ಲರೂ ಕೂಡ ಇಲ್ಲಿ ಬಂದು ಗುರುಗಳ ಭಕ್ತರಿರ್ಬೋದು, ಗುರುಗಳ ಶಿಷ್ಯರಿರ್ಬೋದು, ಹಿಂದೂ ಸಮಾಜದ ಧಾರ್ಮಿಕ ಮುಖಂಡರಿರ್ಬೋದು, ಎಲ್ಲ ಸಮಸ್ತ ಹಿಂದೂಗಳು ಕೂಡ ಈ ಮುಖಾಂತರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಬಹಳ ಅಚ್ಚುಕಟ್ಟಾಗಿ ಪ್ರಪ್ರಥಮ ಬಾರಿಗೆ ಗುರುಗಳು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು 39ನೇ ಚಾತುರ್ಮಾಸ್ಯವನ್ನು ನವದೆಹಲಿಯಲ್ಲಿ ವಿಶೇಷವಾಗಿ ಈ ಸಲ ಸಂಕಲ್ಪವನ್ನು ಮಾಡಲಿದ್ದಾರೆ. ಹಾಗಾಗಿ ಈ ವಿಶೇಷವಾದಂತಹ ಸಮಯದಲ್ಲಿ ಬಹಳ ವಿಶೇಷವಾಗಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿನ ಚಾತುರ್ಮಾಸ್ಯ ಸ್ವಾಗತ ಸಮಿತಿಯವರು ಬಹಳ ಮುತುವರ್ಜಿಯನ್ನು ವಹಿಸಿ ಬಂದಿರತಕ್ಕಂಥವರಿಗೆ ಯಾವುದೇ ರೀತಿಯಂಥ ತೊಂದರೆ ಆಗಬಾರದು ಎಂಬತಕ್ಕಂತಹ ಉದ್ದೇಶದಿಂದ ಬರದ ಸಿದ್ಧತೆಯಿಂದ ಎಲ್ಲ ಕೆಲಸವನ್ನು ಪೂರೈಸಿದ್ದಾರೆ. ನಾವುಗಳು ಕೂಡ ಗುರುಗಳ ಶಿಷ್ಯರು ಅಂಜನ್ ಕುಮಾರ್ ಶರ್ಮಾ ಅಂತ, ನಾವು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರು. ಮಾಲೂರಿನಲ್ಲಿ ನಾವು ಗುರುಕುಲವನ್ನು ಸ್ಥಾಪನೆಯನ್ನು ಮಾಡಿ ಗುರುಕುಲ ನಡೆಸ್ತಿದ್ದೀವಿ. ನಾವು ಮಾಲೂರಿನಿಂದ ಕೂಡ ಬಂದು ಇಲ್ಲಿ ಗುರುಗಳ ಸೇವೆಗಾಗಿ 1 ವಾರ ಮೀಸಲಿಟ್ಟಿದ್ದೀರಿ. ತಾವುಗಳು ಗುರುಗಳ ಶಿಷ್ಯರು ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೆ ಒತ್ತಿ ಬಂದು ಇಲ್ಲಿ ಗುರುಗಳ ಸೇವೆಯನ್ನು, ಗುರುಗಳ ದರ್ಶನವನ್ನು ಮಾಡಬೇಕಾಗಿ ವಿನಂತಿ. ಹಾಗಾಗಿ ಈ ಒಂದು ಚಾತುರ್ಮಾಸ್ಯದ ಈ ಸುವರ್ಣ ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗವನ್ನು ಪಡಿಸಿಕೊಂಡು ಈ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ. ನೀವು ಮಾಡ್ತಕ್ಕಂಥ ಎಲ್ಲ ವ್ರತಗಳಿರ್ಬೋದು, ಪೂಜೆ ಪುನಸ್ಕಾರ, ಹೋಮ ಹವನ ದಾನ ಎಲ್ಲವೂ ಕೂಡ ಪರಿಪೂರ್ಣತೆಯನ್ನು ಸಿಗಬೇಕಾದರೆ ಈ ಚಾತುರ್ಮಾಸ್ಯ ಸಮಯದಲ್ಲಿ ಬಂದು ಗುರುಗಳ ದರ್ಶನವನ್ನು ಮಾಡಿ ನಿಮ್ಮ ಯಥಾಶಕ್ತಿಯಾದಂತಹ ಕಾಯ ವಾಚ ಮನಸ ತನು ಮನ ಧನವನ್ನು ಸಮರ್ಪಣೆಯನ್ನು ಮಾಡಿ ವಿಶೇಷವಾಗಿ ನಿಮ್ಮ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡುತ್ತೇನೆ. ಸಮಸ್ತ ಸನ್ಮಂಗಲಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು.